ಸರ್ಕಾರವು ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಅದೆಷ್ಟೋ ಗುಣಮಟ್ಟದ ಸೌಲಭ್ಯಗಳನ್ನು ನೀಡಿದ್ರೂ ಸಹ ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿ ಅಂಬೇಡ್ಕರ್ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದ 40ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಕಳಪೆ ಆಹಾರ ಸೇವಿಸಿ ತೀವ್ರ ಅಸ್ವಸ್ಥರಾಗಿರುವುದು ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿನಿಯರು ಶುಕ್ರವಾರ ಬೆಳಗ್ಗೆ ಇಡ್ಲಿ ಹಾಗೂ ಚಟ್ನಿ ಸೇವಿಸಿದ್ದಾರೆ. ಮಧ್ಯಾಹ್ನ ಅನ್ನ ಸಾಂಬಾರ್ ಸೇವಿಸಿದ ನಂತರ ಸಂಜೆ 8 ಗಂಟೆಯ ಸುಮಾರಿಗೆ ಒಬ್ಬೊಬ್ಬರು ಅಸ್ವಸ್ಥರಾಗಿ ಕುಸಿದು ಬೀಳಲು ಆರಂಭಿಸಿದ್ದಾರೆ. ಗಾಬರಿಗೊಂಡ ವಸತಿ ನಿಲಯದ ಅಡುಗೆದಾರರು ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ವಿದ್ಯಾರ್ಥಿನಿಯರು ಅಸ್ವಸ್ಥರಾದರೂ ವಾರ್ಡನ್ ರಶ್ಮಿ ಹಾಗೂ ತಾಲೂಕು ಅಧಿಕಾರಿ ವಿಜಯಲಕ್ಷ್ಮಿ ಅವರು ಆಸ್ಪತ್ರೆಗೆ ಬಾರದೆ ಒಂದು ರೀತಿಯಲ್ಲಿ ನಿಷ್ಕಾಳಜಿ ತೋರಿಸುತ್ತಿದ್ದಾರೆ ಎಂದು ಪೋಷಕರು ಸಹ ಆರೋಪಿಸಿದರು. ರಾಯಚೂರು ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ದುಸ್ಥಿತಿಗಳ ಸ್ಥಿತಿ ವಿಪರೀತವಾಗಿದ್ದು, ಇಲ್ಲಿನ ದೂರಾಡಳಿತದಿಂದಲೇ ಮಕ್ಕಳಿಗೆ ಗುಣಮಟ್ಟದ ಆಹಾರ ನೀಡದೆ ಲೂಟಿ ಮಾಡುವ ತಂತ್ರದಿಂದಾಗಿ ವಸತಿ ನಿಲಯದ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆಂದು ಸಂಘಟನಾಕಾರರ ಆರೋಪವಾಗಿದೆ. ಹುಡುಗಿಯರಿಗೆ 30 ವಿದ್ಯಾರ್ಥಿನಿಯರಿಗೆ ಇವತ್ತು ಆರೋಗ್ಯ ಏರುಪೇರಾಗಿದೆ. ಸರಿಸುಮಾರು 3 ವಿದ್ಯಾರ್ಥಿನಿಯರು ತುಂಬ ಸೀರಿಯಸ್ಸು ಇದ್ದಾರೆ. ಇದಕ್ಕೆ ನೇರವಾದ ಹೊಣೆ ವಿಜಯಲಕ್ಷ್ಮಿ ತಾಲೂಕಿನಾಧಿಕಾರಿಗಳು ಹಾಗೂ ಡಿ ಸಾಹೇಬರು, ಮಾಂತೇಶ್ವರ ಸಾಹೇಬರು ಅವರು ಇದಕ್ಕೆ ನೇರ ಹೊಣೆಗಾರರು. ತಕ್ಷಣವೇ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಅವರನ್ನು ತಕ್ಷಣವೇ ಸೇವೆಯಿಂದ ವಜಾ ಮಾಡಿ ಇವರಿಗೆ 30 ಜನ ಏನು ವಿದ್ಯಾರ್ಥಿಗಳು ಇವತ್ತು ಅಡ್ಮಿಟ್ ಆಗಿದ್ದಾರೆ. ಇವರಿಗೆ ರಾಯಚೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಇವರಿಗೆ ಕಳಿಸಬೇಕು. ಇಲ್ಲಾದರೂ ಕಳಿಸಿಲ್ಲ ಅಂತಂದರೆ ಬೆಳಗ್ಗೆ ಆಗೋಷ್ಟರಲ್ಲಿ ನಾವು ಉಗ್ರವಾದ ಒಂದು ಸ್ವರೂಪ ಹೋರಾಟ ಇಟ್ಕೊಳ್ತೀವಿ. ಏನಿವತ್ತು ವಿಜಯಲಕ್ಷ್ಮಿ ಮೇಡಮ್ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಿ, ಆ ಅಮ್ಮ ನೌಕರಿಗೆ ಲಾಯಕ್ಕಿಲ್ಲ, ಅವಳು ಬೇಕುತ್ತಿದ್ದಾಳೆ. ಅವ್ರ ಮಕ್ಕಳಿಗೆ ಹಿಂಗಾದರೆ ಅವರು ನಡೆಯುತ್ತಿದ್ದ. ಇವತ್ತು ಆ ಮಕ್ಕಳು, ಆ ವಿದ್ಯಾರ್ಥಿನಿಯರಿಗೆ ಅವ್ರ ಹೆಸರು ಕೂಡ ಗೊತ್ತಿಲ್ಲ. ತಾಲೂಕು ಆಡಳಿತಾಧಿಕಾರಿ ಅನ್ನೋದು ಆ ಅಮ್ಮ ಮರೆತಿದ್ದಾಳೆ. ಮರೆತು ಯಾರೋ ವಾರ್ಡನ್ನು, ಯಾರೋ ತಾಲೂಕು ಆಡಳಿತರು, ಯಾರೋ ಡಿ ಅನ್ನೋದು ಒಂದು ಆಶ್ರಮದಲ್ಲಾಗಿದೆ. ಸರ್ಕಾರ ಏನು ಅಂಬೇಡ್ಕರ್ ವಸತಿ ನಿಲಯಕ್ಕೇನು ವಿದ್ಯಾರ್ಥಿನಿಯರಿಗೆ ತುಂಬ ಸವಲತ್ತು ಮಾಡಿದೆ. ಅವರಿಗೆ ಫುಡ್ ಕಿಟ್ ಆಗಲಿ, ಶೌಚಾಲಯದ ಕಿಟ್ಗಳಾಗಲಿ, ಅವರಿಗೆ ಸ್ನಾನ ಆಗಲಿ, ಅವರಿಗೆ ಬೆಡ್ಡಿನ ವ್ಯವಸ್ಥೆ ಆಗಲಿ, ಅವರ ಪಠ್ಯ ಪುಸ್ತಕಗಳಾಗಲಿ ಎಲ್ಲವನ್ನು ವ್ಯವಸ್ಥೆ ಮಾಡಿದೆ. ಸರ್ಕಾರದ ದುಡ್ಡನ್ನು ಇವರು ತಮ್ಮ ಮನೆಯಲ್ಲಿ ಇಟ್ಕೊಂಡು ಆ ವಿದ್ಯಾರ್ಥಿಯ ಅವರ ಜೀವನಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಡಿ ಅವರೇ ನೇರ ಹೊಣೆ. ಜಿಲ್ಲಾಧಿಕಾರಿ ತಕ್ಷಣವೇ ಇವ್ರನ್ನ ಸಸ್ಪೆಂಡ್ ಮಾಡಬೇಕು.